ಕರ್ನಾಟಕದ ಈ ದಕ್ಷಿಣ ಭಾರತದಲ್ಲಿ ಕಾವೇರಿ ನದಿಯ ತೀರದಲ್ಲಿ ಈ ಒಂದು ಐತಿಹಾಸಿಕವಾದಂಥ ಜಿಲ್ಲೆ, ಧಾರ್ಮಿಕ ವನ್ಯ ಪ್ರದೇಶದಲ್ಲಿ ಅಡಗಿರೋಂಥ ಇದೊಂದು ಪುಣ್ಯಭೂಮಿ. ಮೊದಲಿಂದ ಕೂಡ ಈ ಜಿಲ್ಲೆಗೆ ಯಾರು ಭೇಟಿ ಕೊಟ್ಟರೆ ರಾಜಕಾರಣದಲ್ಲಿ ಅಧಿಕಾರ ಕಳ್ಕೊಳ್ತಾರೆ ಅನ್ನೋದು ಮಾತಿತ್ತು. ನಮ್ಮ ಸರ್ಕಾರ ಕೂಡ ಇವತ್ತು ಅನೇಕ ಅಭಿವೃದ್ಧಿ ಕೆಲಸವನ್ನು ಎಲ್ಲ ಕಡೆ ಇವತ್ತು ಮಾಡ್ಕೊಂಡು ಬಂದಿದೆ. ಎಲ್ಲ ಕ್ಯಾಬಿನೆಟ್ ಕೂಡ ಮೊನ್ನೆ ಮಾಡಿ ಈ ಜಿಲ್ಲೆಗೆ ಒಂದು ವಿಶೇಷವಾದಂಥ ಕೊಡುಗೆಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ. ಜೊತೆಗೆ ಇಂಡಸ್ಟ್ರಿಯಲ್ ಗ್ರೋತ್ ಕೂಡ ಆಗಬೇಕು ಅನ್ನೋ ದೃಷ್ಟಿಯಿಂದ ಮೊನ್ನೆ ಕೂಡ ಕೆಲವು ಅನೇಕ ತೊಡಕುಗಳಿದ್ದಂಥದ್ದು ಕೂಡ ನಾವೆಲ್ಲ ಸರಿಪಡಿಸಿದ್ದೇವೆ. ಜೊತೆಗೆ ಇಲ್ಲೇನು ಆಕ್ಸಿಜನ್ನಲ್ಲಿ ಸತ್ತಂಥವ್ರಿಗೆ ಬಂದು ಕೊಟ್ಟು ಮಾತನ್ನು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಈ ಜವಾಬ್ದಾರಿಯನ್ನು ವಹಿಸಿ ಅವರು ಮತ್ತು ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಅವರು ಇದು ಇತಿಹಾಸ ಪುಟಕ್ಕೆ ಹೋಗುವಂಥ ಕೆಲಸವನ್ನು ವೆಂಕಟೇಶ್ ಅವರು ಮಾಡಿದ್ದಾರೆ. ನನಗೆ ಅತಿ ಹೆಚ್ಚು ನನ್ನ ಜೀವನದಲ್ಲಿ ಒಂದು ಸಂತೋಷವನ್ನು ತಂದಂಥ ದಿನ ಆ ಎಲ್ಲ ಆಕ್ಸಿಜನ್ಗೋಸ್ಕರ ಪರದಾಡ್ತಾ ಇದ್ದಂಥ ಜನರ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗವನ್ನು ಕೊಟ್ಟು ಮಾತನ್ನು ಉಳಿಸ್ಕೊಂಡವಲ್ಲ ಈ ಭೂಮಿಲಿ ಅನ್ನೋದು. ಏಕೆಂದರೆ ನಾವೇನು ಮಾಡ್ತೀವಿ ನಮ್ಗೆ ಅಧಿಕಾರ ಇದ್ದಾಗ ಮುಖ್ಯ ಅಲ್ಲ, ಏನು ಕೊಟ್ಟೋಗೋದು ಇಲ್ಲ ಬಿಟ್ಟು ಹೋಗೋದು. ಸೊ ಹಂಗೆ ಕೊಟ್ಟೋಗಿದ್ದೀವಿ. ಆ ಇತಿಹಾಸದ ಪುಟಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮವನ್ನು ಜನರಿಗೆ ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಹಂಗೆ ಇವತ್ತು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ನಿನ್ನೆಗೆ 3 ವರ್ಷ ನಮ್ಮ ಸರ್ಕಾರ ನಡೆದಿದೆ. ಜನರ ಭಾವನೆಗೆ ಏನೆಲ್ಲ ನಾವು ಮಾತು ಕೊಟ್ಟಿದ್ದೀವಿ, 6ನೇ ಗ್ಯಾರಂಟಿ, ಭೂಮಿ ಗ್ಯಾರಂಟಿ ಅಂಥೇಳಿ ನಾವು ಘೋಷಣೆ ಮಾಡಿ ಪ್ರತಿಯೊಬ್ಬರೂ ಕೂಡ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರ ಫೋಟೋ, ಅವರ GPS ದಾಖಲೆಗಳು, ಆಸ್ತಿಗಳ ಫೋಟೋ ಎಲ್ಲ ಆಗಿ ಮನೆಗೂ ಕೂಡ ಖಾತೆಗಳನ್ನು ಒದಗಿಸ್ಕೊಡುವಂಥ ಕಾರ್ಯಕ್ರಮ ಕೂಡ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ. ಯಾರು ಮಾಡೋಕ್ಕಾಗಿರಲಿಲ್ಲ ಆ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿ ಆ ಜನರ ಋಣವನ್ನು ತೀರಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಮುಂದಿನ 2 ವರ್ಷದಲ್ಲಿ ಇದಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೇವೆ. ಒಂದೇನಪ್ಪ ಅಂದರೆ ಈ ವರ್ಷ ಕಳೆದ 3 ವರ್ಷ ಭಾಳ ಚೆನ್ನಾಗಿ ಮಳೆ ಆಯಿತು. ಸದ್ಯಕ್ಕೆ ಇನ್ನೂ ಮಳೆ ಬಿದ್ದಿಲ್ಲ. ನಾನು ನಮ್ಮ ವೆಂಕಟೇಶ್ವರು ಮಾತಾಡ್ಕೊಂಡು ಬಂದೆ. ಈ ವರ್ಷ ರೈತರನ್ನ ಹೆಂಗೆ ಕಾಪಾಡಬೇಕು, ಕುಡಿಯೋ ನೀರು ಸಮಸ್ಯೆ ಹೆಂಗೆ ಬಗೆಹರಿಸಬೇಕು ಅಂತ ಕೂಡ ಚರ್ಚೆ ಮಾಡ್ಕೊಂಡು ನಾವು ಬಂದಿದ್ದೇವೆ. ಸುಪ್ರೀಂ ಕೋರ್ಟಲ್ಲಿ ಒಂದು ಬದ್ಧತೆ ಇದೆ, ಆದೇಶ ಇದೆ. ಏನಾದ್ರು ಮಾಡಿ 177 TMC ನೀರನ್ನು ಕೊಡಲೇಬೇಕು ಅನ್ನೋದು ಕೂಡ ಇದೆ. ಇದನ್ನು ಹೆಂಗೆ ಬಗೆಹರಿಸಬೇಕು ಅಂತೇಳಿ ಈಗ ಮುಂದಿನ ದಿನದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಮಾಧ್ಯಮದವ್ರದೆಲ್ಲ ನಿಮ್ಮದು ಕೂಡ ಸಹಕಾರ ಇದೆ. ಕಳ್ಳಾಟದ ವಿರುದ್ಧ ಪ್ರತಿಭಟನೆ ಆಗಿದೆ. ಮೇಕೆದಾಟು ಸುಪ್ರೀಂ ಕೋರ್ಟಲ್ಲಿ ತಮಿಳುನಾಡಿಗೆ ಯಾವ ಥರದ ಹಕ್ಕಿಲ್ಲ. ತಮಿಳುನಾಡು ಏನಿದ್ರು ಕೂಡ CWCಗೆ ಹೋಗಿ CWCC ಅವರು ಇದರ ಬಗ್ಗೆ ಮಾಡಬೇಕು ಅನ್ನೋದು, ಅದನ್ನು ನಮ್ಮ ಕರ್ನಾಟಕ ಸರ್ಕಾರದ ಪರವಾಗಿ ಅವರ ಅರ್ಜಿಯನ್ನು ವಜಾ ಮಾಡಿದ್ದಾರೆ. ಈಗ ನಾವು DPR ಕೂಡ ನಾವು ತಯಾರು ಮಾಡಿದ್ದೇವೆ. ಮೇಕೆದಾಟು ಆಫೀಸ್ ಓಪನ್ ಮಾಡಿದ್ದೇವೆ. ಜಮೀನನ್ನು ಗುರುಸ್ತಾ ಇದ್ದೇವೆ. ಫಾರೆಸ್ಟ್ ಜಮೀನಿಗೆ ಆಲ್ಟರ್ನೇಟಿವ್ ಜಮೀನು ಕೊಡಬೇಕು ಅಂತ ಗುರುಸ್ತಾ ಇದ್ದೇವೆ. ಅದನ್ನು ಕೊಟ್ಬಿಟ್ಟು ಈಗ ಹೊಸ DPRನ ಕೊಡ್ತಾ ಇದ್ದೇವೆ. ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟ ಮೇಲೆ